ಪ್ರಭಾಕರ್ ಬಗಲಿಯವರನ್ನು ಸ್ಮರಣೆ ಮಾಡ್ತಕ್ಕಂಥ ಜ್ಞಾನಪ್ರಭೆ ಪುಸ್ತಕವನ್ನು ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಈ ಕೃತಿಯ ಕುರಿತು, ಬಿಡುಗಡೆಗೊಂಡ ಕೃತಿಯ ಕುರಿತು ಒಂದು 4 ಮಾತುಗಳಲ್ಲಿ ವಿಚಾರವನ್ನು ಹಂಚಿಕೊಡ್ರಿ ಅನ್ನುವಂಥ ಜವಾಬ್ದಾರಿಯನ್ನು ಒಂದು ಲೇಖಕರಿಗಾಗಲಿ ಸಂಪಾದಕರಿಗಾಗಲಿ ಸ್ಮರಣೆ ಮಾಡ್ತಕ್ಕಂಥ ಒಂದು ರೂಢಿಗತವಾಗಿ ಬಂದಿರುವಂಥ ಕಾರ್ಯಕ್ರಮವನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಜ್ಞಾನಪ್ರಭೆ ಗ್ರಂಥವನ್ನು ರಚನೆ ಮಾಡುವಂಥ ಉದ್ದೇಶ ನಮ್ಮ ಘನಸಂಸ್ಥೆಯ ಆಡಳಿತ ಮಂಡಳಿಯವರು, ವಿಶೇಷವಾಗಿ ಅಧ್ಯಕ್ಷರು ಈಗ 6 ತಿಂಗಳ ಹಿಂದೆ ಪ್ರಭಾಕರ್ ಬಗಲಿಯವರ ಮಾಡಿರುವಂಥ ಕಾರ್ಯಗಳು, ಅವರ ನೈಜ ಬದುಕಿನ ವಿಚಾರಗಳು ಬಾಯಿ ಮಾತಿನಿಂದ ಬಾಯಿಗೆ ಹೋಗೋದರ ಜೊತೆಗೆ ಒಂದು ಲಿಖಿತ ರೂಪದಲ್ಲಿ ಸಂಗ್ರಹವಾಗಿ ಉಳಿಲಿ ಅನ್ನುವಂಥ ವಿಚಾರವನ್ನು ಮಾಡಿ ನೀಲಕಂಠಗೌಡ ಪಾಟೀಲರು ನಮ್ಮ ಸಿಬ್ಬಂದಿ ಎಲ್ಲ ಮುಖ್ಯಸ್ಥರನ್ನ ಕರೆದು ಒಂದು ಸಭೆ ತಗೊಂಡು ವಿಚಾರ ಮಾಡಿದಾಗ ಒಂದು ಪ್ರಶ್ನೆ ಉದ್ಭವ ಆಯ್ತಲ್ಲಿ. ಪ್ರಭಾಕರ್ ಅವರು ತೀರಿಕೊಂಡು ಇನ್ನೂ 6 ತಿಂಗಳು ಕಳೆದೇ ಇರುವಂಥ ಸಂದರ್ಭದಲ್ಲಿ, ಅವರ ಕುಟುಂಬ ವರ್ಗದವರು ಇನ್ನೂ ದುಃಖ ತಪ್ತರಾಗಿರುವ ಸಂದರ್ಭದಲ್ಲಿ ನಾವು ಮಾಡುವಂಥ ಕೆಲಸ ಸರಿ ಆಗತ್ತಾ ಅನ್ನುವಂಥ ವಿಚಾರ ಬಂದಾಗ ನೇರವಾಗಿ ಹೋಗಿ ಅವರ ಕುಟುಂಬದವರ ಜೊತೆ ಮಾತನಾಡಿ ಅಧ್ಯಕ್ಷರು ಅವರ ವಿಶ್ವಾಸವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮಕ್ಕೆ, ಈ ಒಂದು ಪುಸ್ತಕದ ಕೆಲಸಕ್ಕೆ ಚಾಲನೆಯನ್ನು ನೀಡಿದರು. ಆಗ ನಾವು ಸಂಪಾದಕ ಮಂಡಳಿಯವರೆಲ್ಲ ಸೇರಿ ಈ ಒಂದು ಕೃತಿ ರಚನೆ ಆಗಬೇಕಾದ್ರೆ ಪ್ರಭಾಕರ್ ಅವರ ಒಡನಾಡಿಗಳು, ಅವರ ಸ್ನೇಹಿತರು, ಬಾಲ್ಯದ ಸ್ನೇಹಿತರು, ಅವರ ಹಿತೈಷಿಗಳು, ಅವರ ಕುಟುಂಬ ವರ್ಗದವರು, ಪ್ರಭಾಕರ್ ಬಗಲಿಯವರ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನಪೂರ್ವಕ ಜನ, ರಾಜಕಾರಣಿಗಳು, ಪೂಜ್ಯರು, ಜಗದ್ಗುರುಗಳು, ಈ ಎಲ್ಲರನ್ನ ಒಂದೊಂದು ರೀತಿಯಲ್ಲಿ ಒಂದೊಂದು ಸಂಪರ್ಕವನ್ನು ಮಾಡುವಂಥ ಪ್ರಯತ್ನ ಮಾಡಿದೆವು. ಭಾಳ ಸಂತೋಷ ಆಗತ್ತೆ. ಯಾಕಂದರೆ ನಾನೊಬ್ಬ ಇಂಡಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ನನಗೆ ಒಂದು ಕಲ್ಪನೆ ಬರುತ್ತೆ, ಒಂದು ವಿಚಾರ ಬರ್ತದೆ. ಒಂದು ಗ್ರಂಥ ಈ ನಾಡಿಗೆ ಲೋಕಾರ್ಪಣೆ ಆಗಬೇಕಾದ್ರೆ ಕನಿಷ್ಠ 1-1.5 ವರ್ಷಗಳ ಕಾಲ ಲೇಖಕರ ಲೇಖನಗಳು ಬರಬೇಕಾದ್ರೆ, ಅದು ನಮ್ಮ ಹಿರಿಯರಾದ ಕರೂರ್ ಸರಿ ಗೊತ್ತಿದೆ, ಅವರು ಅನೇಕ ಬಾರಿ ಗೌರವ ಸಂಪಾದಕರಿದ್ದಾಗ ನಾವೆಲ್ಲ ಅವ್ರ ಕೈಯಲ್ಲಿ ಕೆಲಸ ಮಾಡಿವು. ಆದರೆ ಕೇವಲ 6 ತಿಂಗಳಲ್ಲಿ ನಾವು ಯಾರಿಗೆ ಕರೆ ಮಾಡಿದ್ದೆವು, ಒತ್ತಡದ ಬದುಕಿನಲ್ಲಿರ್ತಕ್ಕಂಥ ಸರ್ವರು ಕೂಡ ನಮಗೆ ಲೇಖನವನ್ನು ನಮ್ಮ ಮನೆ ಬಾಗಿಲಿಗೆ ತಂದು ಕೊಟ್ಟು ಹೋದರು. ಅವರಿಗೆ ನಾನು ಮೊದಲಿಗೆ ಈ ಜ್ಞಾನಪ್ರಭೆ ಗ್ರಂಥದ ಸಂಪಾದಕ ಮಂಡಳಿಯ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಈ ಗ್ರಂಥದಲ್ಲಿ ಸುಮಾರು ಜನ ತಮ್ಮ ವಿಚಾರಗಳನ್ನು ನೀಡಿದ್ದಾರೆ. ಆದರೂ ಕೂಡ ಸಂಕ್ಷಿಪ್ತವಾಗಿ ಒಂದು 4-8 ವಿಚಾರಗಳನ್ನು ನಾನು ಇಲ್ಲಿ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು, ಯಾಕಂದರೆ ಕೃತಿಯ ಕುರಿತು ನಾವು ಮಾತನಾಡಬೇಕಾಗಿದ್ದು ಅನಿವಾರ್ಯತೆ ಇದೆ. ನಮ್ಮ ಶ್ರೀಶೈಲ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ಹೇಳ್ತಾರೆ, ಪ್ರಭಾಕರ್ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ ಅಂತ ಒಂದು ಲೇಖನವನ್ನು, ಸುಂದರವಾದ ಲೇಖನವನ್ನು ಬರೆದುಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಾಶಿಪೀಠದ ಜಗದ್ಗುರುಗಳಾದ ಶ್ರೀ 1008 ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳ್ತಾರೆ, ಪ್ರಭಾಕರ್ ಬಹುಮುಖ ಪ್ರತಿಭೆಯ ಪ್ರಭಾಕರ ಅನ್ನುವಂಥ ವಿಚಾರವನ್ನು ಕಾಶಿಪೀಠದ ಗುರುಗಳು ಹೇಳಿದ್ರೆ, ಈ ದಿನದ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ನಮ್ಮ ನೊಣವಿನ ಕೆರೆಯ ಶ್ರೀಗಳು, ಆದರೆ ಅನಿವಾರ್ಯ ಕಾರಣಾಂತರದಿಂದ ಬೆಂಗಳೂರಿನಲ್ಲಿದ್ದಾರೆ. ಅವ್ರು ಹೇಳ್ತಾರೆ, ಪ್ರಭಾಕರ್ ನೊಣವಿನ ಕೆರೆಯ ಶ್ರೀಮಠದ ಮಗ ಅಂತಕೊಂಡು ಹೇಳ್ತಾರೆ. ಎಷ್ಟು ನೊಣವಿನ ಕೆರೆ ಶ್ರೀಗಳ ಜೊತೆಗೆ ಅವರ ಇಡೀ ಕುಟುಂಬದ ಒಂದು ಸಂಪರ್ಕ, ಒಂದು ಬಾಂಧವ್ಯ ನೊಣವಿನ ಕೆರೆ ಶ್ರೀಗಳ ಜೊತೆಗೆ ಇತ್ತು ಅನ್ನೋದನ್ನು ಭಾಳ ದೊಡ್ಡ ಲೇಖನ ಬರೆದಾರೆ. ನಾನು ಸುಮ್ಮನೆ ಒಂದೊಂದು ಝಲಕಗಳನ್ನ ಹೇಳ್ತಾ ಇದ್ದೇನೆ. ಪ್ರಭಾಕರ್ ನೊಣವಿನ ಕೆರೆ ಮಠದ ಭಕ್ತ ಮಗ. ಶಿರ್ಷಾಡದ ಅಭಿನವ ಮುರುಗೇಂದ್ರ ಹೇಳ್ತಾರೆ, ಪ್ರಭಾಕರರ ಬದುಕು ಸಮಾಜಕ್ಕೆ ಮಾದರಿ ಅಂತ ಹೇಳ್ತಾರೆ. ವೇದಿಕೆಯಲ್ಲಿ ಇರ್ತಕ್ಕಂಥ ತಡವಲಗದ ಅಭಿನವ ರಾಚೋಟೇಶ್ವರ ಶ್ರೀಗಳು ಅವರ ಆಶೀರ್ವಚನದಲ್ಲಿ ಹೇಳಿದ್ದಾರೆ, ಪ್ರಭಾಕರ್ ಬಗಲಿ ನಮ್ಮ ಮಠದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿ ಸದಾ ಪಾದರಸದಂತೆ ಕ್ರಿಯಾಶೀಲರಾಗಿದ್ದರು. ಪ್ರಭಾಕರ್ ಪಾದರಸದಂತೆ ಕ್ರಿಯಾಶೀಲ ವ್ಯಕ್ತಿ ಎನ್ನುವಂಥ ವಿಚಾರವನ್ನು ಹೇಳಿದರೆ, ಇನ್ನೋರ್ವ ವೇದಿಕೆಯಲ್ಲಿರ್ತಕ್ಕಂಥ
ಆಲ್ಮೇಲದ ವಿರಕ್ತ ಮಠದ ಪೂಜ್ಯ ಜಗದೇವ ಮಲ್ಲಿಬೊಮ್ಮಯ್ಯ ಸ್ವಾಮೀಜಿಗಳು ಹೇಳ್ತಾರೆ, ಪ್ರಭಾಕರರ ಬದುಕು ಪ್ಯಾಂಟಿನೊಳಗೊಬ್ಬ ಸಂತ ಅಂತ ಹೇಳ್ತಾರೆ. ಪ್ರಭಾಕರ್ ಪ್ಯಾಂಟಿನೊಳಗೊಬ್ಬ ಸಂತ, ಕ್ಯಾಮಿ ಹೊಂತ ಸಂತನಲ್ಲ, ಪ್ಯಾಂಟಿನೊಳಗೆ ಒಬ್ಬ ಸಂತನಿದ್ದ, ಅವನೇ ಪ್ರಭಾಕರ ಅನ್ನುವಂಥ ಉತ್ತಮವಾದ ಲೇಖನವನ್ನು ಪ್ರಭಾ ಎಂದರೆ ಬೆಳಕು, ಕರ ಅಂದರೆ ಕೈ, ಬೆಳಕಿನ ಕೈ, ಲಿಂಬಿಯ ಕಣಜವಾದ ಇಂಡಿ ನಾಡಿನಲ್ಲಿ ಶಿಕ್ಷಣದ ಶ್ರೀಗಂಧವನ್ನು ಹುಟ್ಟಿಸಿ ಬೆಳೆಸಿ ಅದರ ಸುಗಂಧವನ್ನು ಈ ನಾಡಿಗೆ ನೀಡಿರುವಂಥವನೇ ಪ್ರಭಾಕರ ಅಂತಿಕೊಂಡು ಪೂಜ್ಯ ಮಲ್ಲಿಬೊಯ್ಯ ಸ್ವಾಮಿಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಲೇಖನದಲ್ಲಿ ಹೇಳಿದ್ದಾರೆ. ಪ್ರಭಾಕರ್ ಅವರ ಬಗ್ಗೆ ಈ ಇಂಡಿ ತಾಲೂಕಿನ ಶಾಸಕರಾದ ಅವರು ಕೂಡ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಬೆಂಗಳೂರಲ್ಲಿ ಕಾರ್ಯಕ್ರಮದ ಅನಿವಾರ್ಯತೆಯಿಂದ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಅವರು ಬಲು ದೊಡ್ಡ ಲೇಖನ ಬರೆದಿದ್ದಾರೆ. ಅದರಲ್ಲಿ ಎರಡು ಮಾತಿನಲ್ಲಿ ಹೇಳಬೇಕಾದ್ರೆ, ಪ್ರಭಾಕರ್ ನೇರ ನಿಷ್ಠೂರ ಸ್ವಭಾವದ ಪ್ರಭಾಕರ್ ಬಗಲಿ ಜೀವನವೇ ಹೋರಾಟದ ಬದುಕೆಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಒಂದು ಲೈನಲ್ಲಿ ಹೇಳಿದ್ದಾರೆ. ಬದುಕು ಜೀವನದ ಕೊನೆಯವರೆಗೂ ಹೋರಾಟದ ಬದುಕಿನಲ್ಲೇ ಕಳೆದಿರುವಂಥ ವ್ಯಕ್ತಿ ಪ್ರಭಾಕರ್ ಅನ್ನುವಂಥ ಮಾತನ್ನು ನೆನೆಸ್ಕೊಂಡಿದ್ದಾರೆ. ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಸಂಸದರಾದ ರಮೇಶ್ ಜಿಗಜಿಣಿಯವರು ಕೂಡ ಆಗಮಿಸಬೇಕಾಗಿತ್ತು. ಅವರು ಕೂಡ ದೆಹಲಿಯಲ್ಲಿರೋದ್ರಿಂದ ಬರೋದಾಗಿಲ್ಲ. ಆದರೂ ಕೂಡ ಅವರೊಂದು ಮಾತು ಹೇಳ್ತಾರೆ, ಪ್ರಭಾಕರ್ ಅವರು ನೋವು ನಲಿವುಗಳನ್ನು ತನ್ನದಾಗಿಸಿಕೊಂಡು ಸಮಾಜದ ಒಳಿತಿಗಾಗಿ ಶ್ರಮಿಸಿದ ಧೀರ ನಾಯಕ. ನಾನು TDP ಮೆಂಬರ್ ಇಂಡಿ ತಾಲೂಕಿಗೆ ಆಗಬೇಕಾದ್ರೆ ಆಗಿನಿಂದಲೂ ಪ್ರಭಾಕರ್ ಜೊತೆಗೆ ಒಡನಾಟ ಇತ್ತು ಅನ್ನೋದನ್ನು ನೆನೆಸಿಕೊಂಡಿರುವಂಥ ವ್ಯಕ್ತಿಗಳು. ಇನ್ನು ಈ ದಿನದ ಈ ಒಂದು ಕೃತಿಯ ಲೋಕಾರ್ಪಣೆ ಮಾಡಿರುವಂಥ ವಿಜಯಪುರ ನಗರ ಶಾಸಕರು ಆಗಿರ್ತಕ್ಕಂಥ ಬಸನಗೌಡರು ಬಹಳ ದೊಡ್ಡ ಲೇಖನ ಬರೆದಿದ್ದಾರೆ. ಅವರು ಮಾತಾಡಬೇಕಾದ್ರೂ ಕೂಡ ಅವರು ಹಂಚ್ಕೋತಾರೆ ಅನೇಕ ವಿಚಾರಗಳನ್ನ. ಆದರೂ ಕೂಡ ಅವರು ಒಂದು ಕಡೆ ಹೇಳ್ತಾರೆ, ರಾಜಕೀಯ ಎಂಬುದು ಕೇವಲ ಅಧಿಕಾರದ ಅಂಗಳವಲ್ಲ, ಅದು ಜನಸೇವೆ ಯಜ್ಞವೇ ಆಗಿರುತ್ತದೆ. ಜನರ ನೋವು ನಲಿವುಗಳನ್ನು ತನ್ನದಾಗಿಸಿಕೊಂಡು ಸಮಾಜದ ಒಳಿತಿಗಾಗಿ ಶ್ರಮಿಸುವವನೇ ನಿಜವಾದ ನಾಯಕ. ಅಂತ ನನ್ನ ಆತ್ಮೀಯ ಸ್ನೇಹಿತರಲ್ಲಿ ಪ್ರಭಾಕರ್ನೂ ಒಬ್ಬ ಅಂತೇಳಿ ಅವರು ತನ್ನ ಸ್ನೇಹಿತನನ್ನು ನೆನೆಸ್ಕೊಂಡಿರುವಂಥದ್ದನ್ನು ನಾನು ಲೇಖನದಲ್ಲಿ ಕಂಡೆ. ಒಂದು ಟೈಮ್ ಪ್ರಭಾಕರ್ ಅವರು ಕೇಳಿದ್ರಂತ, ಸಾಹೇಬ್ರೆ ಆವಾಗ ನನಗೆ ಕೇಳ್ತಾ ಇದ್ರು, ಪ್ರಭಾಕರ್ ಅವರು ಅವ್ರಿಗೆ ಕೇಳ್ತಿದ್ರಂತೆ, ಗೌಡ್ರ ನಾವು ಹಳ್ಳಿಗೆ ಎತ್ತಿನ ಗಾಡಿ ಒಳಗೆ ಅಲೆದಾಡಿ ಪಕ್ಷ ಸಂಘಟನೆ ಮಾಡಿದೆವು, ಆದರೆ ಈಗ ನೋಡ್ರಿ ಗೌಡ್ರ ಪಕ್ಷಕ್ಕಾಗಿ ದುಡಿಯೋದೇ ಇರೋರು ಈಗೀಗ ಬಂದವರೇ ಪಕ್ಷದಾಗ ಮುಂದೆ ಬರ್ತಾ ಇದ್ದಾರೆ, ಹ್ಯಾಂಗ್ರಿ ಇದು ಅಂತ ಒಂದು ಬಾರಿ ಏನೋ ವಿಚಾರವನ್ನು ನೋವನ್ನು ಹೇಳ್ಕೊಂಡಾಗ ಬಸನಗೌಡರು ಹೇಳ್ತಾರಂತ, ಸಾಹೇಬ್ರ ಅವರು ಕೂಡ ಪ್ರಭಾಕರ್ ಅವರಿಗೆ ಸಾಹೇಬ್ರೆ ಅಂತಿದ್ರಂತ, ಸಾಹೇಬ್ರ ಯಾರು ಪಕ್ಷದ ಸಿದ್ಧಾಂತದ ಮೇಲೆ ದುಡಿತಾರೆ ದುಡಿದವನಿಗೆ ಪಗಾರ ಸಿಕ್ಕೇ ಸಿಗ್ತದೆ ಬಿಡ್ರಿ ಅಂತ ಹೇಳ್ತಿದ್ರಂತ. ಯಾವ ಪಕ್ಷಕ್ಕಾಗಿ ದುಡ್ದಾನ ಅವನಿಗೆ ಒಂದಿನ ಕೂಲಿಗೆ ಪಗಾರ ಕೊಡ್ತದ ಅನ್ನುವಂಥ ಮಾತನ್ನು ಭಾಳ ಅದ್ಭುತವಾಗಿರುವಂಥ ವಿಚಾರಗಳನ್ನು, ಯಾಕೆಂದರೆ ಅವ್ರು ಇದ್ದಾರೆ, ಅವ್ರ ಬಗ್ಗೆ ಅವ್ರು ಬರೆದಿದ್ದ ಬಗ್ಗೆ ನಾನು ಭಾಳ ಹೇಳಿದ್ರೆ ಅವ್ರು ಇನ್ನೂ ಮಾತಾಡುವಂಥ ವಿಚಾರಗಳ ಮುಖಾಂತರವಾಗಿ ಕೇಳ್ಕೊಳ್ಳೋಣ. ಇನ್ನೊಬ್ಬ ಪ್ರಭಾಕರರ ಆತ್ಮೀಯ ಬಾಲ್ಯ ಸ್ನೇಹಿತ ವಿಠ್ಠಲ್ ಕಡಗದೊಂಡ್, ನಾಗ್ಟಾಣ ಶಾಸಕರು, ಅವರು ಮೂಲತಃ ಇಂಡಿಯವರೇ. ಇವರಿಬ್ಬರು ಹೆಚ್ಚು ಕಡಿಮೆ ಚಡ್ಡಿ ದೋಸ್ತರು. ಭಾಳ ಪ್ರಭಾಕರ್ ಬಗ್ಗೆ ಇಷ್ಟ ಅಭಿಮಾನ. ಅವರು ಕೂಡ ಲೇಖನ ಬರೆದಾರೆ. ಬೇರೆ ಒಂದು ಕೆಲಸಕ್ಕೆ ಬೆಂಗಳೂರಿಗೆ ಹೋದಾಗ ಪ್ರಭಾಕರ್ ಮತ್ತು ನಾವು ನೀಲ್ಕಂಠಗೌಡರೆಲ್ಲ ರಸ್ತೆ ಮೇಲೆ ನಡ್ಕೊಂಡು ನೀನು ಆಟೋಕ್ಕೆ ಹತ್ತುವಂಥ ಟೈಮ್ನಲ್ಲಿದ್ದಾಗ ದೂರ LHಕ್ಕೆ ಹೋಗಿರುವಂಥ ಗಾಡಿಯನ್ನು ನಿಲ್ಲಿಸಿ ಮರಳಿ ತಂದು ಏರಿ ಪ್ರಭಾಕರ್ ನಡ್ಕೊಂಡು ಹೋಗೋದಾ ನೀವು ಅಂತ ತಿಳ್ಕೊಂಡು ಅವ್ರನ್ನ ಗಾಡಿಯಲ್ಲಿ ಕೂಡಿಸ್ಕೊಂಡು ಮುಂದಿನ ಸಂಸ್ಥೆ ಕೆಲಸ ಮಾಡಿಕೊಟ್ಟಿರುವಂಥ ಕಟುಕದೊಂಡವರು ಕೂಡ ಬರಬೇಕಾಗಿತ್ತು. ಆದರೂ ಒಂದು ಮಾತು ಹೇಳ್ತಾರೆ ಅವರು, ಪ್ರಭಾಕರ್ ಅವ್ರ ಜೊತೆಗೆ ಅನೇಕ ವರ್ಷಗಳ ಕಾಲ ಜನಸೇವೆಯಲ್ಲಿ ಜೊತೆಯಾಗಿ ನಡೆದು ಒಮ್ಮೊಮ್ಮೆ ಪ್ರಭಾಕರ್ ಮತ್ತು ನನ್ನ ನಡುವೆ ಭಿನ್ನಾಭಿಪ್ರಾಯ ಬಂದರೂ ಪರಸ್ಪರ ಗೌರವ ಕಳೆದುಕೊಳ್ಳಲಿಲ್ಲ. ಯಾವುದೋ ಸಿದ್ಧಾಂತದಲ್ಲಿ, ಯಾವುದೋ ವಿಚಾರದಲ್ಲಿ, ಪಾರ್ಟಿ ವಿಷಯದಲ್ಲಿ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಒಂದು ಉಲ್ಲೇಖ ಮಾಡಿದ್ದಾರೆ, ಆದರೆ ಸಂಬಂಧಗಳಲ್ಲಿ ಯಾವುದೂ ಕಡಿಮೆ ಮಾಡ್ಕೊಳ್ಳಿಲ್ಲ ಇಬ್ಬರು ಅನ್ನೋದನ್ನು ಹೇಳಿದ್ದಾರೆ. ಮತ್ತು ಮಾಜಿ ಶಾಸಕರು, ಬಾಗಲಕೋಟೆ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾರ್ಯಾಧ್ಯಕ್ಷರಾದ ವೀರಣ್ಣ ಚರಂತಿಮಠ ಅವರು ಹೇಳ್ತಾರೆ, ಪ್ರಭಾಕರ್ ಬಗ್ಲಿ ನಿಷ್ಕಲ್ಮಶ ಮನಸ್ಸಿನ ಪ್ರಭಾಕರ ಅಂತ ಹೇಳ್ತಾರೆ. ಸಿಟ್ಟು ಭಾಳ ತೋರಿತ್ತು, ಆದರೆ ಮನಸ್ಸು ಭಾಳ ಮೃದು ಇತ್ತು ಅನ್ನೋದನ್ನು ಅವರ ಲೇಖನದಲ್ಲಿ ಭಾಳ ಅಪ್ಪಟವಾಗಿ ಮಾನವೀಯ ವಿಚಾರಗಳಲ್ಲಿ ಹೇಳಿದ್ದಾರೆ. ಹಾಗೆ ರಮೇಶ್ ಬೂಸ್ನೂರವರು ಕೂಡ ಪ್ರಭಾಕರ ಬದುಕು ಕನ್ನಡಿಯ ಪ್ರತಿಬಿಂಬವೆನ್ನುವಂತೆ ವಿಚಾರಗಳನ್ನು, ಇನ್ನೋರ್ವ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಶಂಕರಗೌಡ ಪಾಟೀಲ್ರು
ಅವರ ಮಧ್ಯೆ ಸಂಪರ್ಕ 1990ರಿಂದ ರಾಜಕೀಯ ಜೀವನದಲ್ಲಿ ಇದ್ದು ಅನೇಕ ಬಾರಿ ಅವರೊಟ್ಟಿಗೆ ಕಾಲು ಕಳೆದೆ. 94ರಲ್ಲಿ ಪ್ರಭಾಕರ್ ಅವರು ಇಂಡಿ ವಿಧಾನಸಭಾ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಹುರಿಯಾಳಾಗಿ ನಿಂತಾಗ ಅವರ ಜೊತೆಗೆ ಒಡನಾಟವನ್ನು ಕೂಡ ಈ ಲೇಖನದಲ್ಲಿ ನೆನಪಿಸ್ಕೊಂಡಿದ್ದಾರೆ. ಅನೇಕ ಬಾರಿ ಹೇಳ್ತಿದ್ರು, ಪಾರ್ಟಿಯಲ್ಲಿ ನನಗೆ ಒಂದು ಬಸನಗೌಡ್ರಿ, ಎರಡನೇದು ಶಂಕರಗೌಡರು ಅಂತ ಪ್ರಭಾಕರ್ ಸುಮಾರು ಬಾರಿ ನಾವು ಬೆಂಗಳೂರಲ್ಲಿ ಹೋದಾಗ ನನಗೆ ಪಾರ್ಟಿಯಿಂದ ಗುರುತಿಸಿ ನನ್ನನ್ನು ಆತ್ಮೀಯತೆಯಿಂದ ನನ್ನನ್ನು ತಮ್ಮನ ರೀತಿಯಲ್ಲಿ ಅಣ್ಣನ ರೀತಿಯಲ್ಲಿ ಕರೆಯುವಂಥ ಎರಡು ಜೀವಗಳು ಅವರಿ ಸರ್ ಅಂತೇಳಿ ಸುಮಾರು ಬಾರಿ ಅವರು ಇರುವರನ್ನು ನೆನೆಸಿರುವಂಥ ದಿನಗಳನ್ನು ನೆನೆಸಿಕೊಂಡು ಸಮಯ ಬಹಳ ಆಗಿದೆ. ಆದರೂ ಕೂಡ ಇದರಲ್ಲಿ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡ್ರಿ. ನಿಮ್ಮ ಪುಸ್ತಕ ನೀವು ಬರೆದಿರುವಂಥ ಲೇಖನಗಳು ತಮಗೆಲ್ಲವುಗಳು ನೀಡುತ್ತೇವೆ. ಆದರೂ ಕೂಡ ನನ್ನ ಧರ್ಮ ಇದೆ, ಒಂದು 5 ನಿಮಿಷ ಲೇಟ್ ಆದರೂ ಕೂಡ ಒಬ್ಬ ಪ್ರಧಾನ ಸಂಪಾದಕನಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಿ ನಾನು ಇನ್ನೂ 5 ನಿಮಿಷ ತೆಗೆದುಕೊಳ್ಳುತ್ತೇನೆ. ಸಭೆಯಲ್ಲಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಕ್ಷಮೆಯನ್ನು ಕೇಳಿ. ಯಾಕಂತ ಹೇಳಿದ್ರೆ ಅವರ ಆತ್ಮೀಯ ಸ್ನೇಹಿತ, ಬಾಲ್ಯದ ಸ್ನೇಹಿತ, ನಮ್ಮ ಡಿಗ್ರಿ ಕಾಲೇಜಿನ ಪ್ರೊಫೆಸರ್ NV ಹಂಚಿಗೆ ಅವರು ಹೇಳ್ತಾರೆ, ನನ್ನ ಮರೆಯಲಾಗದ ಸ್ನೇಹಿತ ಗೆಳೆಯ ಪ್ರಭಾಕರ್ ಬಗಲಿ ಅಂತ ತಿಳ್ಕೊಂಡು ಉಲ್ಲೇಖ ಮಾಡ್ತಾರೆ. ಇನ್ನೊಬ್ಬರು ಅವರ ಒಡನಾಡಿ ಸಂಜೀವ್ ಬೈರ್ಸೇಟಿ ಅವರು ಬಹುಶಃ ಬಂದಾರೆ ಕಾರ್ಯಕ್ರಮಕ್ಕೆ. ಅವರು ಒಂದು ಬಾರಿ ಯಾವುದೋ ಬೇರೆ ಒಂದು ಕೆಲಸಕ್ಕೆ ಎಲ್ಲಿ ಹೋಗಿದ್ರಂತೆ, ಲೋಕಮಂಗಲ ಶುಗರ್ ಫ್ಯಾಕ್ಟ್ರಿಗೆ ಹೋಗಿದ್ರಂತೆ. ಯಾರು ಪ್ರಭಾಕರ್ ಅವರು ಕೂಡಿ ಬರಬೇಕಾದ್ರೆ 13 ಮೈಲ್ನಲ್ಲಿ ನಿಂತಿದ್ರಂತೆ ಅವರು. ಯಾರು ಸಂಜೀವ್ ಬೈರ್ಸೇಟಿ ಮತ್ತು ಪ್ರಭಾಕರ್ ಅವರು 13 ಮೈಲ್ಗೆ ಹೋಗಿ, ಇದು ಯಾವುದೋ ಲೋಕಮಂಗಲ ಶುಗರ್ ಫ್ಯಾಕ್ಟ್ರಿಯಿಂದ ಬಂದು 13 ಮೈಲ್ನಲ್ಲಿ ನಿಂತು ಇಂಡಿ ಕಡೆ ಬರುವಂಥ ಬಸ್ಸಿಗೆ ಕಾಯ್ಕೋತ ನಿಂತಾಗ ಈಗ ವೇದಿಕೆಯಲ್ಲಿ ಇದ್ದಾರೆ ಜಗದೀಶ್ ಕ್ಷತ್ರಿ ಅವರು ಕಾರ್ನಲ್ಲಿ ಇಂಡಿಗೆ ಬರ್ತಾ ಇದ್ರಂತೆ. ಬರ್ರಿ ಜಗದೀಶ್ ಒಂದು ಸೀಟ್, ಇದು ಬರ್ರಿ ಪ್ರಭಾಕರ್ ಒಂದು ಸೀಟ್ ಖಾಲಿ ಅದಂತ ತಿಳ್ಕೊಂಡು ಜಗದೀಶ್ ಅವ್ರು ಕರೆದಾಗ ಸಂಜು ಮತ್ತು ಸಂಜುವಿನ ಜೊತೆ ಇನ್ನೊಬ್ರು ಅವ್ರ ಗೆಳೆಯ 3 ಜನ ಕುಡ್ಕೊಂಡು ರಸ್ತೆ ಮೇಲೆ ನಿಂತಿದ್ರು. ಮಳೆ ಒಡೆದು ನಿಂತಿತ್ತು. ಮಳೆ ನಿನ್ನೆ ರಾತ್ರಿ ಆಯ್ತಲ್ಲ, ಆ ಥರ ಜೋರು ಮಳೆ ಬಂದು ನಿಂತಿತ್ತು. ಆಯಿತು ಅಂತಕೊಂಡು ಏರು ಕೂಡುವಂಥ ವಿಚಾರಕ್ಕೆ ನನ್ನ ಗೆಳೆಯ ಪ್ರಭಾಕರ್ ಹೋಗಲಿಲ್ಲ. ಜಗದೀಶ್ ನೀವು ಹೋಗ್ರಿ, ನಾನು ಕುಡ್ಕೊಂಡು ಬರ್ತೇವೆ ಅಂತ ತಿಳ್ಕೊಂಡು ಎಂಥ ಮಾನವೀಯತೆ ವಿಚಾರ ರೀ. ಕಾರ್ನಾಗ ಕರೆದ್ರು ಜಗದೀಶ್ ಅವರು. ಒಂದು ಸೀಟ್ ಇತ್ತು, ಆದರೆ ಒಂದು ಸೀಟಿಗಾಗಿ ಕೂತ್ಕೊಂಡು ಇಂಡಿಗೆ ಬಂದು ಆರಾಮ್ ಮಲ್ಕೋಬೋದಾಗಿತ್ತು. ಆದರೆ ಸಂಜೀವನ ಕರ್ಕೊಂಡೆ ರಾತ್ರಿ ಮಧ್ಯರಾತ್ರಿ ಆದರೂ ಕೂಡ ಇಂಡಿಗೆ ಬಂದಿರತಕ್ಕಂಥ ಒಬ್ಬ ಒಡನಾಡಿ ಸ್ನೇಹಿತ ಅಂತ ತಿಳ್ಕೊಂಡು ಭಾಳ ಅದ್ಭುತವಾಗಿ ಸಂಜೀವರು ತಮ್ಮ ಲೇಖನದಲ್ಲಿ ಹಂಚಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಆದರ್ಶ್ ಪ್ರಭಾಕರ್ ಬಗಲಿಯವರು ಅವರ ಅಪ್ಪನ ಬಗ್ಗೆ ಹಂಚಿಕೊಂಡಿದ್ದಾರೆ. ಅಪ್ಪನ ಹೆಗಲು ಆಕಾಶಕ್ಕೆ ಏಣಿ, ಅಮ್ಮನ ಮಡಿಲು ಮಮತೆಯ ಜೇನು ಎಂಬಂತೆ ಇಬ್ಬರು ನನ್ನನ್ನು ವಿದ್ಯಾವಂತ ವ್ಯಕ್ತಿಯನ್ನಾಗಿ ಮಾಡಿದ ದೇವರುಗಳು. ಭಾಳ ಬರೆದಾರ ಆದರ್ಶ್ ಅವರು. ದೇವರ ಸ್ವರೂಪದಲ್ಲಿ ಅವರಿಬ್ಬರು ನನಗೆ ಜನ್ಮವನ್ನು ನೀಡಿ ಈ ಮಟ್ಟಕ್ಕೆ ನಾನು ಬೆಳೀಲಿಕ್ಕೆ ಪ್ರಭಾಕರ್ ಅವರು ನಾನು ಸೇರಿಕೊಂಡು ರಾಮಕೃಷ್ಣ ಹೋಟೆಲ್ದಲ್ಲಿ ಒಂದು ಬಾರಿ ಹೋಟೆಲ್ನಲ್ಲಿ ಉಪಹಾರ ಮಾಡ್ತಿರ್ಬೇಕಾದ್ರೆ ಆದರ್ಶ್ ಬಂದಿದ್ದರು. ಆಗ MBBS ಮುಗಿಸ್ಕೊಂಡು MD ಕೋಚಿಂಗ್ ಇದ್ರು ಬೆಂಗಳೂರಿನಲ್ಲಿ. ಅವರು ಎಷ್ಟು ಕರೆಕ್ಟಾಗಿ ಸಾಹೇಬರು ಮೇಂಟೈನ್ ಮಾಡ್ತಿದ್ರು. ಅಲ್ಲಿಕ್ಕೆ ನಮ್ಮ ಜೊತೆ ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಕೂಡ ಇದ್ದರು. ಏನ್ರಿ ಈ ರೀತಿ ದೊಡ್ಡ ಮಗನಿಗೆ ದುಡ್ಡು ಎಣಿಸ್ಕೊಟ್ಟು ಆ ಲೆಕ್ಕ ತೊಗೊಂಡು ಎಣಿಸ್ಕೊಡ್ಲಿಕ್ಕಿರಲಿಲ್ಲ ಪ್ರಭಾಕರ್ ಅಂದಾಗ, ಹೌದ್ರಿ ಅದು ಹಂಗಿದ್ರೇ ಇವರು ಮುಂದೊಂದಿನ ಏನರ ಒಂದಿಟ್ಟು ಚೂರಾಚಾರು ಡಾಕ್ಟರೇ ಆಗ್ಯ ನನ್ನ ಮಗ ಅಂತ ಪ್ರಭಾಕರ್ ಅವರು ನಮಗೆ ಕಲಿಸ್ಕೊಟ್ರವ. ನಮ್ಮ ಸಂಸ್ಥೆ ಹಿಂದಿನ ಅಧ್ಯಕ್ಷರು ನಾವು ಎಲ್ಲ ಸೇರ್ಕೊಂಡು ಹೋದಾಗ ಮಗ ಲೆಕ್ಕ ತೊಗೊಂಡು ಹೋಟೆಲ್ನಲ್ಲಿ ಲೆಕ್ಕ ತೊಗೊಂಡು ಆ ಲೆಕ್ಕಕ್ಕೆ ತಕ್ಕಟ್ಟೆ ರೊಕ್ಕ ಕೊಟ್ಟು ಜೀವನ ಹ್ಯಾಂಗೆ ಮಾಡ್ಬೇಕಂತಕೊಂಡು ಕಲಿಸ್ಕೊಟ್ಟಿರುವಂಥ ಆದರ್ಶ್ ಬಗಲಿ ಅಪ್ಪ ಪ್ರಭಾಕರ್ನನ್ನು ಇಲ್ಲಿ ನೆನೆಸ್ಕೊಂಡಿರುವಂಥ ಘಟನೆ ಕೂಡ ನಾನು ಇಲ್ಲಿ ಕಾಣ್ತೇನೆ. ಅದೇ ರೀತಿಯಾಗಿ ಅವರ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಸಣ್ಣಕ್ಕಿಯವರು, ಚಂದುಗೌಡ ಬಿರಾದರವರು, ಅನೇಕ ಜನ, ಭೀಮನಗೌಡ ಪಾಟೀಲ್ ನಮ್ಮ ಸಂಸ್ಥೆ ನಿರ್ದೇಶಕರು, ಅವರ ಒಡನಾಡಿ ರಾಜೀವ್ ಕುಲಕರ್ಣಿಯವರು 1980ರಿಂದ ಅವರ ಒಡನಾಟದಲ್ಲಿ ಇದ್ದೇ ಅನ್ನೋದನ್ನು, ಹಾಗೆ ಇನ್ನೋರ್ವ ಅವರ ಭಾಳ ಕುಟುಂಬದ ಸ್ನೇಹಿತರಾಗಿರ್ತಕ್ಕಂಥ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಚಾಂದ್ಕೋಟೆಯವರು ಹೇಳ್ತಾರೆ, ಪ್ರಭಾಕರ್ ಬಹುಮುಖ ಪ್ರತಿಭೆಯ ಶಿಕ್ಷಣ ಶಿಲ್ಪಿ ಅನ್ನುವಂಥ ವಿಚಾರವನ್ನು ಹಂಚ್ಕೋತಾರೆ. ಅದೇ ರೀತಿಯಾಗಿ ಅವರ ಮಗಳು ತಾರಾ ಹೇಳ್ತಾಳೆ, ಬಾಬಾರಿ ನಾವೆಷ್ಟು ಪುಣ್ಯ ಮಾಡಿದ್ದೇವೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆದರೆ ನೀವು ಮಾಡಿದ ಪುಣ್ಯದ ಫಲವನ್ನೆಲ್ಲ ನಿಮ್ಮ ಮಕ್ಕಳಿಗೆ ಸಿಗಲಿ ಎಂದು ಹೇಳಿ ನಮ್ಮನ್ನು ಅಗಲಿ ಹೋದಿರಿ. ನೀವು ಮಾಡಿರುವಂಥ ಕಾರ್ಯ ನೋಡಿದರೆ ನಾವು ಪುಣ್ಯವಂತರು. ಅವರು ಮಾಡಿರುವಂಥ ಕಾರ್ಯಗಳು, ಆ ಪುಣ್ಯದ ಫಲ ನಮ್ಮೆಲ್ಲರಿಗೂ ದೊರೆತಿದೆ ಅಂತ ತಿಳ್ಕೊಂಡು ಅವ್ರ ಮಗಳಾಗಿರ್ತಕ್ಕಂಥ ತಾರಾ ಅವರು ನೆನೆಸ್ಕೊಂಡಿರುವಂಥದ್ದನ್ನು ನೋಡಿದ್ರೆ, ಅದೇ ರೀತಿಯಾಗಿ ಅವರ ಸ್ನೇಹಿತ ಅರ್ಜುನ್ ಮಂಗಳೂರವರು ಕೂಡ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪ್ರೊಫೆಸರ್ ಅರ್ಜುನ್ ಮಂಗಳೂರವರು ಕೂಡ ಭಾಳ ಅದ್ಭುತವಾಗಿ ತಮ್ಮ ಸ್ನೇಹಿತನ ಬಗ್ಗೆ ಹಂಚಿಕೊಂಡಿದ್ದಾರೆ.
ಬಿ ಜೆ ಪಾಟೀಲ್ ಅವರು, ಅದೇ ರೀತಿಯಾಗಿ ನಿವೃತ್ತ ಶಿಕ್ಷಕರಾದ ಇಂಗ್ಲೇಶ್ರವರು ಹೇಳ್ತಾರೆ, ಮಾನವ ಜೀವನದಲ್ಲಿ ಕೆಲವೇ ವ್ಯಕ್ತಿಗಳು ತಮ್ಮ ಸೇವೆ ಮತ್ತು ಸಮರ್ಪಣೆಯಿಂದ ಇತರರ ಹೃದಯಗಳಲ್ಲಿ ಶಾಶ್ವತವಾಗಿ ಸ್ಥಾನವನ್ನು ಗಳಿಸ್ತಾರೆ. ಅಂಥವರ ಸಾಲಿನಲ್ಲಿ ಪ್ರಭಾಕರ್ ಕೂಡ ಒಬ್ಬರು ಅನ್ನುವಂಥ ವಿಚಾರವನ್ನು ಜಗದೀಶ್ ಕ್ಷತ್ರಿಯವರು ಕೂಡ ಲೇಖನದಲ್ಲಿ ಬರೀತಾರೆ. ಆಗಲೇ ನಾನು ಉಲ್ಲೇಖ ಮಾಡಿದ್ದೆ, ಇಂಡಿ ಒಳಗೆ ಒಂದು ಪ್ರಭಾಕರ್ ಮತ್ತು ಜಗದೀಶ್ ಕ್ಷತ್ರಿ ಇಬ್ಬರು ಸೇರ್ಯಾರ ಅಂದ್ರೆ ಒಂದು ಹಿಂದೂ ಕಾರ್ಯಕ್ರಮ ಸಂಘಟನೆ ಆಗ್ಲಿಗತ್ತದ ಅನ್ನೋದನ್ನು ಕಾಣುವಂಥ ದಿನಗಳನ್ನು ನಾನು ಕಂಡಿದ್ದೆ ಅನ್ನುವಂಥದ್ದನ್ನು. ಹಾಗೆ ನಮ್ಮ ಇನ್ನೋರ್ವ ಸ್ನೇಹಿತರಾದ ಎ ಪಿ ಬೆರಡ್ ಅವರು ಕೂಡ ಹೇಳ್ತಾರೆ, ಮರೆಯಲಾಗದ ಉಪಕಾರ ಪ್ರಭಾಕರ್ ಬಗರಿಯವರಿಂದ ಆಗಿದೆ ಅಂತ ಹೇಳ್ತಾರೆ. ಪೂಜ್ಯರಾದ ಯರ್ನಾಳ ಶ್ರೀಗಳು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಭಕ್ತಿಯಿಂದ ನಮಸ್ಕರಿಸಿ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು, ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಂ ಜಿ ಹಿರೇಮಠ ಅವರು ಹೇಳ್ತಾರೆ, ನಿಮ್ಮೊಂದಿಗೆ ಕಳೆದ ಪ್ರತಿಯೊಂದು ಕ್ಷಣವೂ ಜೀವನದ ಪಾಠವಾಗಿ ನಮ್ಮೊಂದಿಗಿದೆ. ಪ್ರಯಾಣ ಬೇರೆ ದಿಕ್ಕಿಗೆ ಸಾಗುತ್ತಿದ್ದರೆ ಬಂಧುಗಳು ಒಂದೇ ಆಗಿದ್ದೆವು. ಪ್ರಭಾಕರ್ ಒಬ್ಬ ಅಮೂಲ್ಯ ದೀಪ ಅಂತ ತಿಳ್ಕೊಂಡು ನಮ್ಮ ಎಂ ಜಿ ಹಿರೇಮಠ ಅವರು ನೆನೆಸ್ಕೊಳ್ತಾರೆ. ಹಾಗೆ ಬೀಗರು ಸಾಹೇಬಗೌಡರು ಹೇಳ್ತಾರೆ, ಬಯಲುವ ಆಟದೊಳಗೆ ಮರೆಯಾದ ಪ್ರಭಾಕರ, ಶಿಕ್ಷಣ ತೇರನ್ನೆಳೆದು ಶಾಂತೇಶ್ವರನಲ್ಲಿ ಲೀನನಾದ ದಿನಕರ, ಸಾತನಗೌಡ ಸಂಗಮ್ಮರ ಮಮತೆಯ ಮಗನು ಪ್ರಭಾಕರ, ಮಡದಿ ಸಂಗೀತಾಳ ಮನಗೆದ್ದ ನಗುಮುಖದ ಒಡೆಯನು, ಮಾಸ್ತರ್ ಅಪ್ಪನ ಶಿಸ್ತಿನ ಸುಪರ್ದಿಯಲ್ಲಿ ಬೆಳೆದವನು, ಮುಗ್ಧ ಕಂದಮ್ಮಗಳ ಮೊಗದಲ್ಲಿ ನಗುವ ಅರುಳಿಸಿದವನು, ಸುಮನ ತಾರಾ ಆದರ್ಶರ ಪ್ರೀತಿಯ ತಂದೆ, ಜಗದ ನಗುವಿಗೆ ಕಾರಣರಾದ ಸಹೃದಯಿ, ಜನರ ಮನಗೆದ್ದ ಜನಪ್ರಿಯ ನಾಯಕ ಅಂತೇಳಿ ಅವರ ಸಂಬಂಧಿಕರೊಬ್ಬರು ಸಾಹೇಬಗೌಡರು ನೆನೆಸ್ಕೊಳ್ಳೋದನ್ನು ನೋಡ್ಬೋದಾಗಿದೆ. ಹಾಗೆ ಅವ್ರ ಜೊತೆಗೆ ಇನ್ನೊಬ್ಬ ರೈತರು, ನಮ್ಮ ಇಂಡಿ ತಾಲೂಕಲ್ಲ ರಾಜ್ಯದಲ್ಲೇ ಪ್ರಸಿದ್ಧಿಯಾದ ಎಸ್ ಟಿ ಪಾಟೀಲ್ರು, ಸಾವಯವ ಕೃಷಿಯಲ್ಲಿ ಎತ್ತಿದ ಕೈ ಎಸ್ ಟಿ ಪಾಟೀಲ್ರ ಜೊತೆಗೆ ಫೋನ್ನಲ್ಲಿ ಮಾತಾಡಲಾರೆ ಒಂದಿನೂ ಕಳೆದೇ ಇಲ್ಲ ಅಂತ ನಾನು ಅನ್ಕೊಂಡೀನಿ. ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಾರ. ಅವ್ರು ಹೇಳ್ತಾರೆ, ಮರೆಯಲಾಗದ ನೆನಪುಗಳು ಪ್ರಭಾಕರ್ ಜೊತೆಗೆ ಬಹಳ ದೊಡ್ಡ ಲೇಖನ, ಇಡೀ ಪುಸ್ತಕದಲ್ಲಿ ದೊಡ್ಡ ಲೇಖನ ನಮ್ಮ ನಾದ ಎಸ್ ಟಿ ಪಾಟೀಲ್ರು ನೀಡಿದ್ದಾರೆ. ಇದೇ ರೀತಿಯಾಗಿ ಅನೇಕ ಲೇಖಕರು ನೀಡಿದ್ದಾರೆ. ಸಮಯದ ಅಭಾವದಿಂದ ನಾನು ಈ ಕೃತಿಯ ಒಂದು ಪರಿಚಯವನ್ನು ಮುಗಿಸೋಕ್ಕಿಂತ ಮುಂಚೆ ಪ್ರಭಾಕರ್ ಅವರ ಜೀವನ, ಈ ಸಂಸ್ಥೆಯಲ್ಲಿ ಎಂದಿಗೂ ಮುಳುಗದ ಪ್ರಭಾಕರ್ ಅನ್ನುವಂಥ ವಿಚಾರವನ್ನು 4 ಲೈನ್ನಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ಬಿಡ್ತೇನೆ. ಇವರು ಶಾಂತೇಶ್ವರ ಸಂಸ್ಥೆಯ ನೇಸರ. ಮುಗಿತಿ 4 ಲೈನ್ ಹೇಳಿ ನನ್ನ ವಿಚಾರಗಳನ್ನು ವ್ಯಕ್ತ ಮಾಡಿ, ನಾನೊಬ್ಬ ಈ ಕೃತಿಯ ಪ್ರಧಾನ ಸಂಪಾದಕನಾಗಿ ಪ್ರಭಾಕರ್ ಬಗಲಿಯವರು ನನ್ನನ್ನು ಒಳಗೊಂಡು ನಮ್ಮ ಸಂಸ್ಥೆಯ 300ಕ್ಕೂ ಅಧಿಕ ಸಿಬ್ಬಂದಿಗಳ ಪ್ರಾತಸ್ಮರಣೀಯರಾಗಿದ್ದರು. ನಮ್ಮ ಜೀವನದಲ್ಲಿ ಶಿಸ್ತನ್ನು ಕಲಿಸಿಕೊಟ್ರು, ಸಮಯ ಪ್ರಜ್ಞೆಯನ್ನು ಕಲಿಸಿಕೊಟ್ರು, ಮಾತು ನಿಷ್ಠೂರ, ಹೃದಯ ಮೃದು. ಶಾಂತೇಶ್ವರ ಸಂಸ್ಥೆಯ ನೇಸರ, ಸಂಸ್ಥೆಯ ಕೆಲಸಕ್ಕೆ ಎಂದಿಗೂ ಪಡಲಿಲ್ಲ ಬೇಸರ. ಹೊಸ ಕೋರ್ಸ್ಗಳು ತರಲು ಪಡುತ್ತಿದ್ದರು ಆತುರ, ಅನೇಕ ಕೋರ್ಸ್ಗಳಲ್ಲಿ ನಮ್ಮ ಬಸನಗೌಡರ ಸೇವೆ ಅದ. ಯಾಕಂದರೆ ನಮ್ಮನ್ನು 7 ಕ್ವಾರ್ಟರ್ಸ್ ಕರ್ಕೊಂಡು ಹೋಗಿ, ಮಂತ್ರಿಗಳ 7 ಕ್ವಾರ್ಟರ್ಸ್ ಕರ್ಕೊಂಡು ಹೋಗಿ ಇವತ್ತಿನ ದಿವಸ ಫಾರ್ಮಾ ಕಾಲೇಜು ತಲೆ ಎತ್ತಿ ನಿಂತದ ಅಂತ ಹೇಳಿದ್ರೆ, ಇಂಡಿ ತಾಲೂಕಿನಲ್ಲಿ ಫಾರ್ಮಸಿ ಕಾಲೇಜ್ ಆಗ್ಯದ ಅಂತ ಹೇಳಿದ್ರೆ ಪ್ರಭಾಕರ್ ಅವರ ಶ್ರಮದ ಹಿಂದೆ ಬಸನಗೌಡರು ಕೂಡ ಅದಕ್ಕೆ ದೊಡ್ಡ ಕೊಡುಗೆಯನ್ನು ನೀಡ್ಯಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಸಂಸ್ಥೆಯ ಏಳಿಗೆ ಹೊಂದಬೇಕೆಂಬುದೇ ಇವರಿಗೆ ಇರುವ ಕಾತುರ. ಛಲ ಬಿಡದೆ ಮಾಡಿದರು ಶೈಕ್ಷಣಿಕ ಕ್ರಾಂತಿ. ಸಂಸ್ಥೆಯು ಆಲದ ಮರದಂತೆ ಹೆಮ್ಮರವಾಗಿ ಬೆಳೆಯಬೇಕೆಂಬುದು ಇವರಿಗೆ ಅಚಲವಾದ ಭ್ರಾಂತಿ. ಇವರು ಎಂದಿಗೂ ಬಯಸಲಿಲ್ಲ ವಿಶ್ರಾಂತಿ. ಸಾಧ್ಯನೇ ಇಲ್ಲ, ವಿಶ್ರಾಂತಿ ಅನ್ನೋದಿಲ್ಲ. ಎಷ್ಟೋ ಸರಿ ಅಕ್ಕೋರು ನನಗಂತಿರು, ನಿಮ್ಮ ಸಾಹೇಬರಿಗೆ BP ಹೆಚ್ಚಾಗದ್ರಿ, ಶುಗರ್ ಹೆಚ್ಚಾಗದ, ರಾಘು ಸರ ಅಂತಿರು, ಅದಿರಲಿ ಅಲ್ಲೇ ಅಂತಿರೋರು. ಸರ ಸಂಸ್ಥೆ ಕೆಲಸ ಇದು. ಇವರಿಗಿರುವ ಶಾಂತೇಶ್ವರ ಸಂಸ್ಥೆಯ ಮೇಲಿನ ಅಪಾರವಾದ ಪ್ರೀತಿ, ಸಮಯ ಪ್ರಜ್ಞೆ, ಕರ್ತವ್ಯ ನಿಷ್ಠೆ, ಪ್ರಭಾಕರರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ, ಸಂಸ್ಥೆಯ ಸಮಗ್ರ ವಿಕಾಸಕ್ಕೆ ಬರೆದರು ಮುನ್ನುಡಿ, ಮುಂದಾಲೋಚನೆ ಮಾಡಿ ಹೇಳುವರು ಇವರು ಹಿತನುಡಿ. ಗ್ರಾಮೀಣ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದರು ದಿನವಿಡಿ. ಶ್ರೀ ಶಾಂತೇಶ್ವರ ಸಂಸ್ಥೆಯನ್ನು ಬೆಳಗಿಸಿದ ಈ ದಿನಕರನ ವಿಚಾರಗಳು ಸದಾ ಅಭಿವೃದ್ಧಿಯ ಪರ.
ನಮ್ಮ ಸಿಬ್ಬಂದಿಗಳ ಸಮಸ್ಯೆಗಳಿಗೆ ಇವರ ನಿಲುವು ಎಂದಿಗೂ ದಯಾಪರ. ಇವರೇ ಹೆಮ್ಮೆಯ ಶಾಂತೇಶ್ವರ ಸಂಸ್ಥೆಯ ಎಂದಿಗೂ ಮುಳುಗದ ಪ್ರಭಾಕರ. ಶಾಂತೇಶ್ವರ ಸಂಸ್ಥೆಯ ಎಲ್ಲಿ ಎಂದಿಗೂ ಮುಳುಗದ ಪ್ರಭಾಕರ. ನಾನು ಕೊನೆಯ ಶಬ್ದ ಹೇಳಿ ಮುಗಿಸ್ಬಿಡ್ತಿದ್ದೇನೆ. ಇನ್ನು ಮುಂದೆ ಅನೇಕ ಜನ ಮಾತನಾಡೋರಿದ್ದಾರೆ. ಆ ದಿಶೆಯಲ್ಲಿ ಕೆಲಸ ಮಾಡಿರುವ ಪ್ರಭಾಕರ್ ಬಗಲಿಯವರನ್ನು ಸ್ಮರಣೆ ಮಾಡ್ತಕ್ಕಂಥ ಹತ್ತಾರು ಜವಾಬ್ದಾರಿಗಳು ನನ್ನ ಹೆಗಲಿಗಿರೋದ್ರಿಂದ ಸ್ವಲ್ಪ ಸಮಯ ಹೆಚ್ಚಿಗೆ ತೊಗೊಂಡ್ರೂ ಕೂಡ ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿಗಳಿಗೆ ಕ್ಷಮೆ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮುಂದೆ